ಹೇಗಿದೆ ಡೆವಿಲ್ ಅನುಭವ ಅಂತ? ಸಖತ್ತಾಗಿದೆ. ಇಲ್ಲಿ ತನಕ ಇಟ್ಸ್ ಆಸಮ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಅಂಡ್ ಸೂಪರ್ ಎಂಜಾಯಿಂಗ್ ದಿಸ್. ಮ್ಯಾಜಿಕಲ್ ಮೂಮೆಂಟ್. ಆಸ್ ಅ ಫ್ಯಾನ್ ಗರ್ಲ್ ನನಗೆ ಅವ್ರನ್ನ ನೋಡೋದೇ ಅಂದರೆ ಖುಷಿ ನಮಗೆಲ್ಲ. ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದಾರೆ ಸರ್. ಅವ್ರ ಮನೆ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ನನ್ನ. ಅದು ಯಾವ ಜನದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ನೀವು ಯಾರು ಏನೇ ಬೇಕಾದ್ರೂ ಹೇಳಿ, ಬಟ್ ಅವ್ರಿದ್ರೆ ಆ ಪ್ರೆಸೆನ್ಸೇ ಬೇರೆ, ಆ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ. ಸೊ ಅವ್ರಿಲ್ಲ ಅಂದಾಗ ವಿ ಡೆಫಿನೆಟ್ಲಿ ಮಿಸ್ ಹಿಮ್. ಸೊ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ನಾನು ಅದೃಷ್ಟ ಮಾಡಿದ್ದೀನೇನೋ ಗೊತ್ತಿಲ್ಲ ಸರ್. ಇಂಥ ಒಂದು ಒಳ್ಳೆ ಟೀಮ್, ಇಂಥ ಸೂಪರ್ ಸ್ಟಾರ್ ಜೊತೆ, ಅಂಥ ಒಳ್ಳೆ ವ್ಯಕ್ತಿ ಜೊತೆ, ಅವ್ರ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಸಿಗ್ತಾ ಇರೋದು ಗೊತ್ತಿಲ್ಲ, ನನ್ನ ಅದೃಷ್ಟನೇ ಸರ್. ನಾನು ಐ ಫೀಲ್ ಬ್ಲೆಸ್ಡ್. ಎಸ್, ಡೆವಿಲ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನು ಮಾಡೋದಕ್ಕೆ ಇದೆ. ಡಿಸೆಂಬರ್ 11ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ಅಭಿಮಾನಿಗಳು ಕೂಡ ಬಹಳ ಅದ್ಭುತವಾಗಿ ಕಾಯ್ತಾ ಇದ್ದಾರೆ ಈ ಸಿನಿಮಾಗೋಸ್ಕರ. ಯಾವಾಗ ದರ್ಶನ್ ಅವರ ಸಿನಿಮಾ ಬರುತ್ತೆ ಅನ್ನುವಂಥ ಕಾರಣದಿಂದ ಸೊ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡುವ ಮೂಲಕ ಮೊದಲನೇ ಬಾರಿಗೆ ದರ್ಶನ್ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಿದ್ದೆಲ್ಲ ಅದೆಲ್ಲದಕ್ಕೂ ಕೂಡ ಪುಣ್ಯ ಮಾಡಿರಬೇಕು. ಎಸ್, ನಿರ್ಮಾಪಕಿ ಜೊತೆಗೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ದರ್ಶನ ಅವರು ಕಾಣಿಸ್ಕೊಂಡಿರುವಂಥದ್ದು ಬಹಳ ಅದ್ಭುತ ಖುಷಿ ವಿಚಾರ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ನಿಮಗೆ. ಸೊ ಹೇಗಿದೆ ಡೆವಿಲ್ ಅನುಭವ ಅಂತ? ಸಖತ್ತಾಗಿದೆ. ಇಲ್ಲಿ ತನಕ ಇಟ್ಸ್ ಆಸಮ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಅಂಡ್ ಸೂಪರ್ ಎಂಜಾಯಿಂಗ್ ದಿಸ್. ಫಸ್ಟ್ ಆಫ್ ಆಲ್ ದರ್ಶನ್ ಅವರ ಜೊತೆ ಒಂದಿಷ್ಟು ವೇದಿಕೆ, ಅದರ ಜೊತೆಗೆ ಈ ಸಿನಿಮಾದಲ್ಲಿ ಅನುಭವ ಹೇಗಿತ್ತು ಅಂತ? ಅದ್ಭುತವಾದ ಅನುಭವ ಸರ್. ಅದು ಮ್ಯಾಜಿಕಲ್ ಮೂಮೆಂಟ್. ಆಸ್ ಅ ಫ್ಯಾನ್ ಗರ್ಲ್ ನನಗೆ ಅವ್ರನ್ನ ನೋಡೋದೇ ಅಂದರೆ ಖುಷಿ ನಮಗೆಲ್ಲ. ಬಟ್ ಅಂಥದ್ರಲ್ಲಿ ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ಅಂತ ಆಗಲಿ, ಇಟ್ಸ್ ಅ ಮ್ಯಾಸಿವ್ ಥಿಂಗ್ ಫಾರ್ ಮೀ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಸರ್. ಐ ಆಮ್ ಹ್ಯಾಪಿ. ಯಾ. ಯಾಕಂದ್ರೆ ದರ್ಶನ್ ಅವರೇ ಅಂತಂದಾಗ ಅಭಿಮಾನಿಗಳು ಅಷ್ಟರ ಮಟ್ಟಿಗೆ ಸಂಭ್ರಮ. ಅವರು ಯಾವುದೇ ಸಿನಿಮಾ ಬಂದರೂ ಕೂಡ ದರ್ಶನ್ ಅವ್ರಿಗೆ ಆ ಬೆಂಬಲ ಇದೆ ಅಲ್ಲ. ಸೊ ಆ ಬೆಂಬಲವೂ ಕೂಡ ನಿಮಗೆ ಸಿಕ್ಕಿದೆ, ಆ ಫ್ಯಾನ್ಸ್ಗಳ ಬೆಂಬಲ ಸಿಕ್ಕಿದೆ. ಸೊ ಹೇಗೆ ಇದೆ? ಯಾಕಂದ್ರೆ ಆ ಫ್ಯಾನ್ಗಳನ್ನು ಎಲ್ಲರೂ ಕೂಡ ನಾನು ನಿಭಾಯಿಸೋದಿದೆಲ್ಲ ಭಾಳ ಕಷ್ಟ. ಹೇಗಿದೆ ಅಂತ? ನಾನು ಅನ್ಕೊಂಡಿರೋದಕ್ಕಿಂತ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದಾರೆ ಸರ್. ಅವ್ರ ಮನೆ ಮಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ನನ್ನ. ಅದು ಯಾವ ಜನದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ. ಸೊ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಅಂದರೆ ತುಂಬ ಜಾಗೃತವಾಗಿ ನನ್ನನ್ನು ಈವೆಂಟ್ಸ್ಗಳು ಕರ್ಕೊಂಡು ಹೋಗಿ ಬರೋದಾಗಿರ್ಬೋದು. ಎವ್ರಿ ಸಿಂಗಲ್ ಥಿಂಗ್ ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಮುದ್ದಾಗಿ ಕರೆಯೋದಾಗಿರ್ಬೋದು. ಪ್ರತಿಯೊಂದು ಕಡೆ ನಾನು ಏನೇ ಫೋಟೋಸ್ ಆಗಲಿ ಅದನ್ನು ಎಡಿಟ್ ಮಾಡೋದು, ಟ್ಯಾಗ್ ಮಾಡೋದು. ಸೊ ಅದನ್ನೆಲ್ಲ ನೋಡಿದಾಗ ಇನ್ನೇನು ಬೇಡ ಅನಿಸ್ಬಿಡುತ್ತೆ. ಸೊ ಐ ಆಮ್ ಬ್ಲೆಸ್ಡ್ ಸರ್. ಇಂಥ ಒಂದು ಫ್ಯಾನ್ ಬೇಸಲ್ಲಿ ನಾನು ಲಾಂಚ್ ಆಗ್ತಾ ಇರೋದು. ಐ ಆಮ್ ಹ್ಯಾಪಿ ಸರ್. ಯಾ. ಈಗ ಒಂದು ಡೆವಿಲ್ ಸೆಟ್ಟು ಅಂತಂದಾಗ ಸಹಜವಾಗಿ ಆ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ದರ್ಶನ್ ಸರ್ ಅಂತಂದಾಗ ಒಂದು, ಯಾಕಂದರೆ ಸ್ಟಾರ್ ಅಂತಂದಾಗ ಸಹಜವಾಗಿ ಸೊ ಸಹ ಕಲಾವಿದರ ಜೊತೆ ಒಂದಿಷ್ಟು ಅನುಭವ ಅಂತಂದಾಗ ಹೀಸ್ ಅ ಸೂಪರ್ ಸ್ಟಾರ್, ಮ್ಯಾಸಿವ್ ಸ್ಟಾರ್ ಅಲ್ವಾ ಸರ್. ಬಟ್ ಒಂದು ದಿನ ಕೂಡ ನಾವೊಂದು ಸೂಪರ್ ಸ್ಟಾರ್ ಜೊತೆ ಇದ್ದೀವಿ ಅಥವಾ ಆ ಥರ ನೋ ಹೆಡ್ ವೇಟ್ ಏನೂ ಇಲ್ಲ. ಈ ವಾಸ್ ಆಲ್ವೇಸ್ ಗ್ರೌಂಡೆಡ್. ಎಲ್ಲರೂ ಒಂದು ಸಮಾನವಾಗಿ ನೋಡ್ತಾ ಇದ್ರು, ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡೋರು. ಸೊ ಹಂಗಿರ್ಬೇಕಾದ್ರೆ ಅದು ಮನೆ ಥರ ಆಯಿತು. ನಾವು ಏನು ಸೆಟ್ಟಿಗೆ ಹೋಗ್ತಾ ಇದ್ದೀವಿ, ತುಂಬ ಸ್ಟ್ರಿಕ್ಟ್, ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇನ್ನೂ ಮನೆ ಥರ ಇದ್ವಿ. ಸೊ ಅಷ್ಟು ಕಂಫರ್ಟೇಬಲ್ ಆಗಿದ್ವಿ ಸರ್, ಅವ್ರು ಎಸ್ಪೆಷಲಿ ಸರ್ ಜೊತೆ. ಸೊ ಮನೆ ಊಟ ಬರ್ತಾ ಇತ್ತು, ಇದನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಒಂದು ಫ್ಯಾಮಿಲಿ ಥರ ಇದ್ವಿ ಸರ್ ನಾವು. ಒಳ್ಳೆ ಅಂತಂದ್ರೆ ಶೂಟಿಂಗ್ ಒಳ್ಳೆ ಎಂಜಾಯ್ ಮಾಡಿದ್ದೀರಾ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ಅಂದರೆ ಕೊನೆ ಮೂಮೆಂಟಿಗೆ ಅಯ್ಯೋ ಮುಗ್ದೇ ಹೋಯ್ತಲ್ಲ, ಆಗೇ ಬಿಡ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಬೇಜಾರಾಗ್ತಾ ಇತ್ತು. ಲಿಟ್ರಲಿ ಐ ಕ್ರೈಡ್. ಲಾಸ್ಟಿಗೆ ನಾನು ಅತ್ತೆ ಬಿಟ್ಟಿದ್ದೆ. ಸೊ ಅದೊಂದಿದೆ, ಬೇಜಾರಾಗತ್ತೆ ಮುಗ್ದೇ ಹೋಯ್ತಲ್ಲ ಅಂದ್ಕೊಂಡು. ಸರ್ ಇವತ್ತು ಏನಾದರೂ ದರ್ಶನ್ ಸರ್ ಬಂದಿದ್ರೆ ಇವತ್ತು ಚಿತ್ರತಂಡಕ್ಕೆ ಒಂದು ಕಡೆ ಪ್ರೆಸ್ ಮೀಟ್ ಅಂದಾಗ ಸಹಜವಾಗಿ ಆ ನಾಯಕ ಬೇಕಾಗಿತ್ತು, ಬಟ್ ಅವರ ಅಧ್ಯಕ್ಷತೆಯಲ್ಲಿ ನಡಿಬೇಕಾಗಿತ್ತು. ಬಟ್ ಇಲ್ಲ ಅಂತಂದಾಗ ಎಷ್ಟು ಒಂದು ಅವರ ಅನುಪಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಡೆಫಿನೆಟ್ಲಿ ಅವ್ರದ್ದೊಂದು ಆರಾನೇ ಬೇರೆ ಸರ್. ನೀವು ಯಾರು ಏನೇ ಬೇಕಾದ್ರೂ ಹೇಳಿ, ಬಟ್ ಅವರಿದ್ದರೆ ಆ ಪ್ರೆಸೆನ್ಸೇ ಬೇರೆ, ಆ ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡುತ್ತೆ. ಸೊ ಅವ್ರಿಲ್ಲ ಅಂದಾಗ ವಿ ಡೆಫಿನೆಟ್ಲಿ ಮಿಸ್ ಹಿಮ್ ಸರ್. ಬಟ್ ಆದರೂ ಅವ್ರ ಪ್ರೀತಿಯ ಸಿನಿಮಾ ಇದು. ಸೊ ವಿ ಆರ್ ಆಲ್ ಹಿಯರ್ ಟು ಲೈಕ್, ನಾವು ಅದನ್ನು ಜನರಿಗೆ ರೀಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ವಿ ಜಸ್ಟ್ ಮಿಸ್ ಹಿಮ್. ಐ ವಿಶ್ ಹಿ ವಾಸ್ ಹಿಯರ್. ಯಾ. ದರ್ಶನ್ ಸರ್ ಅವ್ರ ಬಗ್ಗೆ ಸೊ ನಿಮಗೆ ಏನು ಗೊತ್ತು? ದರ್ಶನ್ ಸರ್ ಅವರು ಹೇಗಿರ್ತಾರೆ, ಏನು ಕತೆ, ಅವ್ರು ಎಷ್ಟು ಎಲ್ಲ ಕಡೆ ಹಾಡು ಹೊಗಳ್ತೀನಿ ಅವ್ರ ವ್ಯಕ್ತಿತ್ವದ ಬಗ್ಗೆ. ಐ ಡೋಂಟ್ ನೋ ನನಗೆ ಬೇರೆಯವ್ರ ಜೊತೆ ಹೆಂಗಿರ್ತಾರೆ, ನನಗೆ ದ್ಯಾಟ್ ಡಸಂಟ್ ಮ್ಯಾಟರ್. ನನ್ನನ್ನು ಹೆಂಗೆ ಟ್ರೀಟ್ ಮಾಡಿದ್ರು, ಸೊ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದಿದ್ದು. ಸೊ ನನ್ನನ್ನು ತುಂಬ ಅಂದರೆ ಆ್ಯಸ್ ಅ ಫ್ರೆಷರ್ ನನಗೆ ಈ ಫೀಲ್ಡಲ್ಲಿ ನಾನು ಏನೇನು ಕಲಿಬೋದು ಅದನ್ನೆಲ್ಲ ಕಳಿಸ್ಕೊಟ್ರು. ಆ್ಯಸ್ ಅನ್ ಕೋ ಸ್ಟಾರ್ ನನಗೆ ಹೆಂಗೆ ಸಪೋರ್ಟ್ ಮಾಡ್ಬೋದು ಅದನ್ನು ಮಾಡಿದ್ರು. ಆ್ಯಂಡ್ ಸ್ಪೆಷಲಿ ನಾವಿಬ್ಬರು ಆ್ಯನಿಮಲ್ ಲವರ್ ಆಗಿರೋದ್ರಿಂದ ವಿ ಟು ಲೈಕ್ ಲಿಟ್ರಲಿ ನಾವು ಮಾತಾಡ್ತಿದ್ದಿದ್ದೆ ಅದ್ರ ಬಗ್ಗೆ. ಸೊ ಹಂಗಿರ್ಬೇಕಾದ್ರೆ I was very happy that I met him, sir. Like as a co-star and personal ಆಗಿ ಕೂಡ ಅವ್ರನ್ನ ಅಂದರೆ ತಿಳ್ಕೊಂಡು ಅವ್ರ ಕೈಂಡ್ನೆಸ್ ಬಗ್ಗೆ, ಅವ್ರ ದಾನ ಧರ್ಮದ ಬಗ್ಗೆ ಅದನ್ನೆಲ್ಲ ನೋಡಿದಾಗ ಅದ್ಭುತವಾದಂಥ ವ್ಯಕ್ತಿನ ನಾನು ಮೀಟ್ ಮಾಡಿದೆ ಲೈಫಲ್ಲಿ ಅಂತ ಅನಿಸ್ತು ಸರ್ ನಾನು. ಯಾ.
ದರ್ಶನ್ ಸರ್ ಅಂತಂದಾಗ ಸಹಜವಾಗ್ಲೂ ಈ ಸಹಾಯ ಮಾಡಿದ್ದು ಈ ಕೈಗೆ ಸಹಾಯ ಯಾರಿಗಾದ್ರೂ ಸಹಾಯ ಮಾಡಿದ್ರು ಕೂಡ ಈ ಕೈಯಿಂದ ಮಾಡಿದ್ರೆ ಈ ಕೈಗೆ ಗೊತ್ತಾಗಬಾರ್ದು ಅನ್ನುವಂಥ ವ್ಯಕ್ತಿತ್ವ. ಸೊ ಅದ್ಭುತವಾದಂಥ ವ್ಯಕ್ತಿತ್ವ. ಅವ್ರನ್ನ ನೋಡ್ತಾ ಹೋದಾಗ ಬಹಳಷ್ಟು ಪ್ರೀತಿ ಅಂತಂದ್ರೆ ಎಲ್ರಿಗೂ ಕೂಡ ಅವ್ರ ಹತ್ರದವರು ಇದ್ದವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಬಹಳ ಒಳ್ಳೆ ವ್ಯಕ್ತಿಯಪ್ಪ. ಸೊ ಈ ರೀತಿಯಾದಂಥ ಈ ವ್ಯಕ್ತಿಯ ಜೊತೆ ಒಂದಿಷ್ಟು ವೇದಿಕೆ ಮೂಲಕ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಲ್ಲ, ಎಷ್ಟು ಖುಷಿ ಇದೆ, ಎಷ್ಟು ಸಂಭ್ರಮ ಇದೆ ಅನ್ನೋದು. ಐ ಕಾಂಟ್ ಒಂದು ವರ್ಡಲ್ಲಿ ಹೇಳೋಕ್ಕಾಗಲ್ಲ ಸರ್. ಒಂದು ಎಪಿಸೋಡ್ ಮಾಡಿಬಿಡಿ ಇದನ್ನ. ಎಷ್ಟು ಖುಷಿ ಇದೆ ಡೆವಿಲಲ್ಲಿ ವರ್ಕ್ ಮಾಡಿರೋದು ಅಂತ. 1 hour ಕುತ್ಕೊಂಡ್ಬೇಕಾದ್ರೂ ಮಾತಾಡ್ತೀನಿ, ಮುಗಿಯಲ್ಲ ಅದು. ಸೊ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ನಾನು ಅದೃಷ್ಟ ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ಸರ್. ಇಂಥ ಒಂದು ಒಳ್ಳೆ ಟೀಮ್, ಇಂಥ ಸೂಪರ್ ಸ್ಟಾರ್ ಜೊತೆ, ಅಂಥ ಒಳ್ಳೆ ವ್ಯಕ್ತಿ ಜೊತೆ, ಅಂಥ ಒಂದು ದೊಡ್ಡ ಪರ್ಸ್ನಾಲಿಟಿ ಅವ್ರ ಜೊತೆ ನನಗೆ ಕೆಲಸ ಮಾಡೋಕ್ಕೆ ಸಿಗ್ತಾ ಇರೋದು ಗೊತ್ತಿಲ್ಲ. ನನ್ನ ಅದೃಷ್ಟನೇ ಸರ್. ನಾನು ಐ ಫೀಲ್ ಬ್ಲೆಸ್ಡ್. ಇದೇ 11ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ. ಅಭಿಮಾನಿಗಳಿಗೆ ಏನು ಹೇಳಕ್ ಬಯಸ್ತೀರಾ, ಏನಂತ? ಐ ಜಸ್ಟ್ 11ನೇ ತಾರೀಕಿಗೆ ಅವ್ರಿಗೋಸ್ಕರ ಅಂತಲೇ ಒಂದಿನ ಮುಂಚೆನೇ ಬರುತ್ತೆ. ಈ ಸಿನಿಮಾನೇ ಸ್ಪೆಷಲಾಗಿ ಮಾಡಿರೋದೇ ಅವ್ರ ಅಭಿಮಾನಿಗಳಿಗೋಸ್ಕರ. ಸೊ 11ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತದೆ. ಇಲ್ಲಿ ತನಕ ಅದೇನು ಪ್ರೀತಿ ಕೊಟ್ಟಿದ್ದಾರೆ, ಇದರ 10 ದುಪ್ಪಟ್ಟು ಪ್ರೀತಿನ ಕೊಡಲಿ. ಆ್ಯಂಡ್ ಇದೇ ಪ್ರೀತಿ ಅಭಿಮಾನ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನಾನು ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದಿಷ್ಟು ಹೆಸರು ಮಾಡಿ ಒಳ್ಳೆ ಸ್ಟಾರ್ ಜೊತೆ ವೇದಿಕೆ ಹಂಚ್ಕೊಳ್ಳಿ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ರಚನಾ ಅವರು ಕೂಡ ಭಾಳ ಅದ್ಭುತವಾಗಿ ಮಾತಾಡಿದ್ರು. ದರ್ಶನ್ ಅವ್ರ ಜೊತೆ ಇರುವಂಥ ಒಂದಿಷ್ಟು ಅನುಭವಗಳು, ಈ ಸಿನಿಮಾ ಶೂಟಿಂಗ್ನಲ್ಲಿ ಆಗಿರುವಂಥ ಒಂದಿಷ್ಟು ಮಾತುಗಳಾಗಿರ್ಬೋದು, ಎಲ್ಲವೂ ಕೂಡ ಇದೇ 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರೆಬಲ್ ಟಿವಿ, ಬೆಂಗಳೂರು.